ನಮಸ್ಕಾರ ವೀಕ್ಷಕರೇ, ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಕೆಲವು ದಿನಗಳ ಹಿಂದೆ ಬಬ್ರುವಾಹನ ಚಿತ್ರದ ತಾರೆ ಕಾಂಚನಾ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಸಾದರಪಡಿಸಿದ್ವಿ. ಅದಾದ ಮೇಲೆ ಕಾಂಚನಾ ಅವರು ಕೆಲವು ಚಿತ್ರಗಳಲ್ಲಿ ಕ್ಯಾಬರೆ ನೃತ್ಯಗಳನ್ನು ಕೂಡ ಮಾಡಿದ್ದಾರೆ ಅಂತ ಕೆಲವು ವೀಕ್ಷಕರು ಒಂದು ಕಮೆಂಟ್ಗಳನ್ನು ಹಾಕಿದಾಗ ನಾವು ಮತ್ತಷ್ಟು ಅಧ್ಯಯನವನ್ನು ಮಾಡಿ ಒಂದೇ ಹೆಸರಿನ ಇಬ್ಬರು ಕಲಾವಿದೆಯರು ಇರೋದರಿಂದ ಈ ರೀತಿಯ ಗೊಂದಲವಾಗಿದೆ, ಆ ಕಾಂಚನಾ ಅವರೇ ಬೇರೆ, ಈ ಕಾಂಚನಾ ಅವರೇ ಬೇರೆ ಅನ್ನುವ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ವು. ಅದೇ ರೀತಿಯಲ್ಲಿ ಚಿತ್ರರಂಗದಲ್ಲಿ ಒಂದೇ ಹೆಸರಿನ ಅನೇಕ ವ್ಯಕ್ತಿಗಳು ಇರ್ತಾರೆ. ಇವತ್ತಿನ ಪೀಳಿಗೆಯವರಿಗೆ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಆದ್ದರಿಂದ ಅಂಥವರನ್ನು ಕುರಿತಂತೆ ಸಂಚಿಕೆಗಳನ್ನು ಮಾಡ್ತೀವಿ ಅನ್ನುವ ಆಶ್ವಾಸನೆಯನ್ನು ಕೊಟ್ಟಿದ್ವಿ. ಅದೇ ರೀತಿಯಲ್ಲಿ ಈಗ ಕನ್ನಡ ಚಿತ್ರರಂಗದಲ್ಲಿ ಇಬ್ಬರು ಸತ್ಯುಗಳಿದ್ದಾರೆ. ಒಬ್ಬರು MS ಸತ್ಯ ಅವರು, ಇನ್ನೊಬ್ಬರು MS ಸತ್ಯು. ಒಬ್ಬರು ವ್ಯಾಪಾರಿ ಚಿತ್ರಗಳ ಹಾಸ್ಯ ಕಲಾವಿದರಾದರೆ ಇನ್ನೊಬ್ಬರು ಹೊಸ ಅಲೆಯ ಚಿತ್ರಗಳ ನಿರ್ದೇಶಕರು ಹಾಗೂ ನಿರ್ಮಾಪಕರು. ಇವತ್ತು MS ಸತ್ಯು ಅವರನ್ನು ಕುರಿತಂತೆ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. ಮೈಸೂರು ಶ್ರೀನಿವಾಸ್ ಸತ್ಯು ಅವರು ಜನಿಸಿದ್ದು ಜುಲೈ ತಿಂಗಳ 6ನೇ ತಾರೀಕು 1930ರಲ್ಲಿ. ಅಂದರೆ ಕನ್ನಡ ವಾಕ್ಚಿತ್ರ ಪರಂಪರೆ ಆರಂಭ ಆಗೋದಕ್ಕೆ 4 ವರ್ಷಗಳ ಮುಂಚೆ ಜನಿಸಿದವರು. ಮೈಸೂರಿನಲ್ಲಿ ಆರಂಭದ ವಿದ್ಯಾಭ್ಯಾಸವನ್ನು ಪಡಿತಾರೆ. ಅದಾದ ಮೇಲೆ ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಅವರಿಗೆ 22 ವಯಸ್ಸಾಗಿದ್ದಾಗ, ಅಂದರೆ 1952ರಲ್ಲಿ ಅವರು BSc ಪದವಿಯನ್ನು ಓದ್ತಾ ಇದ್ದವರು ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಕೆಲಸವನ್ನು ಹುಡುಕಿಕೊಂಡು ಹೊರಡ್ತಾರೆ. ಫ್ರೀಲ್ಯಾನ್ಸ್ಡ್ ಆ್ಯನಿಮೇಟರ್ ಆಗಿ 1952-53ರಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾರೆ. ಸುಮಾರು 4 ವರ್ಷ ನಿರುದ್ಯೋಗ ಅವರನ್ನು ಕಾಡುತ್ತೆ. ಆ ಹೊತ್ತಿಗೆ ಹಿಂದಿ ಬೆಳ್ಳಿ ತೆರೆಯ ಒಂದು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ನವಕೇತನ್ ಎಂಟರ್ಪ್ರೈಸಸ್, ದೇವಾನಂದ್ ಅವರ ಹಿರಿಯ ಸಹೋದರ ಚೇತನ್ ಆನಂದ್ ಅವರು MS ಸತ್ಯು ಅವರನ್ನು ಗುರುತಿಸಿ ಅವರನ್ನು ತಮ್ಮ ಸಹಾಯಕರನ್ನಾಗಿ ನೇಮಿಸಿಕೊಳ್ತಾರೆ. ಚೇತನ್ ಆನಂದ್ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಚಲನಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ, ಬರಹಗಾರರಾಗಿ, ಕಲಾ ನಿರ್ದೇಶಕರಾಗಿ, ಬೆಳಕು ಸಂಯೋಜಕರಾಗಿ, ಹೀಗೆ ಅನೇಕ ವಿಭಾಗಗಳಲ್ಲಿ ಕೆಲಸವನ್ನು ಕಲಿತಾ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ರಂಗಭೂಮಿ ಹಾಗೂ ಚಲನಚಿತ್ರಗಳಲ್ಲಿ ಸೆಟ್ ಹಾಗೂ ಲೈಟ್ ಡಿಸೈನರ್ ಆಗಿ ಹಬೀಬ್ ತನ್ವೀರಿ ಅವರ ಓಕ್ಲಾ ಥಿಯೇಟರ್ಸ್ ಹಾಗೂ ಕನ್ನಡ ಭಾರತಿ ಡೆಲ್ಲಿಯ ಈ ಥಿಯೇಟರ್ಗಳಲ್ಲಿ ಕೂಡ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸ್ತಾ ಹೋಗ್ತಾರೆ. ನೋಡಿ, MS ಸತ್ಯು ಅವರು ಚಿತ್ರರಂಗದಲ್ಲಿ ದಶಕಗಳಿಂದ ತೊಡಗಿಕೊಂಡಿದ್ದರೂ ಕೂಡ ಅವರು ಬಹಳಷ್ಟು ಚಿತ್ರಗಳನ್ನೇನೂ ನಿರ್ದೇಶನ ಮಾಡಿಲ್ಲ. ಕೆಲವೇ ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿರೋದು. ಕನ್ನಡ ಹಾಗೂ ಹಿಂದಿ ಬೆಳ್ಳಿ ತೆರೆಯಲ್ಲಿ ಆ ಚಿತ್ರಗಳು ಬಂದಿವೆ. ಅದಲ್ಲದೆ ಥಿಯೇಟರ್ನಲ್ಲಿ ತುಂಬ ಕೆಲಸವನ್ನು ಮಾಡಿದ್ದಾರೆ. ಇಷ್ಟಾಗಿ ಕೂಡ ನಾವು ಅವರನ್ನು ನೆನೆಸಿಕೊಳ್ಳೋದಕ್ಕೆ ಒಂದೇ ಒಂದು ಚಿತ್ರ ಸಾಕು. ಅದು 1964ರಲ್ಲಿ ತೆರೆಗೆ ಬಂದಂಥ ಹಕೀಕತ್ ಚಿತ್ರ. ಈ ಚಿತ್ರದ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಹಿಂದೆ ಕೆಲವು ಸಂಚಿಕೆಗಳಲ್ಲಿ ಸಾಂದರ್ಭಿಕವಾಗಿ ಹೇಳಿದ್ವು. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಮೊದಲ ಬಾರಿ ತೆರೆಗೆ ಬಂದಂಥ ಒಂದು ಸಂಪೂರ್ಣ ಯುದ್ಧದ ಹಿನ್ನೆಲೆಯ ಚಿತ್ರ. 1962ರಲ್ಲಿ ನಡೆದಂಥ ಭಾರತ ಹಾಗೂ ಚೀನಾ ನಡುವಿನ ಯುದ್ಧದ ಹಿನ್ನೆಲೆಯ ಕಥೆಯನ್ನು ಹೊಂದಿರುವಂಥ ಒಂದು ಚಿತ್ರ. ಕಪ್ಪು ಬಿಳುಪಿನಲ್ಲಿ ತಯಾರಾದಂಥ ಈ ಚಿತ್ರದ ತಾರಾಗಣ ಬಹಳ ದೊಡ್ಡದಿತ್ತು. ಧರ್ಮೇಂದ್ರ, ಬಲರಾಜ್ ಸಾಹ್ನಿ, ಹೀಗೆ ಅನೇಕ ದಿಗ್ಗಜರು ಅಭಿನಯಿಸಿದಂಥ ಒಂದು ಚಿತ್ರ. ನೆಹರು ಅವರೇ ಈ ಚಿತ್ರವನ್ನು ನೋಡಿ ಹೊಗಳಿಕೆಯ ಮಾತುಗಳನ್ನಾಡಿದ್ರು. ಇವತ್ತಿಗೂ ಒಂದು ಭಾರತೀಯ ಯುದ್ಧ ಚಿತ್ರ ಅಂತ ನೆನೆಸಿಕೊಂಡಾಗ ನೆನಪಾಗೋದೇ ಹಕೀಕತ್ ಚಿತ್ರ. ಹಕೀಕತ್ ಚಿತ್ರದ ಈ ಗೀತೆಯನ್ನು ಚಿತ್ರಪ್ರೇಮಿಗಳು ಇವತ್ತಿಗೂ ಮರ್ತಿಲ್ಲ. ಹೋ ಕೆ ಮಜಬೂರ್ ಮುझे उसने भुलाया होगा, जहर चुपके से दवा जान के खाया होगा, हो के मजबूर मुझे. ಕೈಫಿ ಅಜ್ಮಿ ಅವರ ರಚನೆ, ಮದನ್ ಮೋಹನ್ ಅವರ ಸಂಯೋಜನೆ, 4 ಜನ ದಿಗ್ಗಜ ಗಾಯಕರು ಹಾಡಿದಂಥ ಒಂದು ಗೀತೆ. ಮೊಹಮ್ಮದ್ ರಫಿ, ತಲತ್ ಮೆಹಮೂದ್, ಮನ್ನಾಡೆ ಹಾಗೂ ಭೂಪಿಂದರ್ ಸಿಂಗ್ ಅವರು. ಈ ಹಾಡಿನ ಯಶಸ್ಸಿನಲ್ಲಿ, ಜನಪ್ರಿಯತೆಯಲ್ಲಿ ಖಂಡಿತವಾಗಿಯೂ ನಮ್ಮ ಕನ್ನಡಿಗರಾದ MS ಸತ್ಯು ಅವರ ಪಾಲು ಕೂಡ ಇದೆ. ಯಾಕೆಂದರೆ ಇವತ್ತಿಗೂ ನೀವು ಯೂಟ್ಯೂಬ್ನಲ್ಲಿ ಹಕೀಕತ್ ಚಿತ್ರವನ್ನು ನೋಡಬಹುದು, ಈ ಗೀತೆಯನ್ನು ಸಹ ವೀಕ್ಷಣೆ ಮಾಡಬಹುದು. ಹಿಮಾಲಯದ ದುರ್ಗಮವಾದ ಪ್ರದೇಶದಲ್ಲಿ ಸೈನಿಕರು ತಮ್ಮ ಮನೆಯವರನ್ನು ನೆನೆಸಿಕೊಂಡು ಹಾಡುವಂಥ ಈ ಒಂದು ಅದ್ಭುತವಾದ ಗೀತೆಯ ಹಿನ್ನೆಲೆಯಲ್ಲಿ ಆ ಒಂದು ಪರಿಸರವನ್ನು ಸ್ಟುಡಿಯೋದಲ್ಲಿ ತಮ್ಮ ಕಲಾ ನಿರ್ದೇಶನದ ಮೂಲಕ ಕಟ್ಟಿಕೊಟ್ಟವರು MS ಸತ್ಯು ಅವರು.
ಆ ದೃಶ್ಯಗಳನ್ನು ನೋಡಿದ್ರೆ ನಮಗೆ ಇವತ್ತು ಮನಸ್ಸು ತುಂಬಿ ಬರುತ್ತೆ. ಈ ಒಂದು ಕೆಲಸಕ್ಕಾಗಿ MS ಸತ್ಯು ಅವರಿಗೆ ಆ ವರ್ಷದ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ, ಶ್ರೇಷ್ಠ ಕಲಾ ನಿರ್ದೇಶಕ ಎನ್ನುವ ವಿಭಾಗದಲ್ಲಿ. ಮುಂದೆ 1973ರಲ್ಲಿ MS ಸತ್ಯು ಅವರು ಸ್ವತಂತ್ರ ನಿರ್ದೇಶಕರಾಗ್ತಾರೆ. ದೇಶ ವಿಭಜನೆಯ ಹಿನ್ನೆಲೆಯ ಒಂದು ಕಥೆಯನ್ನು ಇಟ್ಕೊಂಡು ಗರಂ ಹವಾ ಎನ್ನುವ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ಹಕೀಕತ್ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದ ಬಲರಾಜ್ ಸಾಹ್ನಿಯವರನ್ನು ಈ ಚಿತ್ರದಲ್ಲಿ ಕೂಡ ಒಂದು ಮುಖ್ಯ ಪಾತ್ರಕ್ಕೆ ಆರಿಸಿಕೊಳ್ತಾರೆ. ಗರಂ ಹವಾ ಇವತ್ತಿಗೂ ಒಂದು ಶ್ರೇಷ್ಠ ಚಿತ್ರವಾಗಿ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಸ್ಥಾನವನ್ನು ಪಡೆದಿದೆ. ಗರಂ ಹವಾ ಚಿತ್ರವನ್ನು ಆಸ್ಕರ್ ಪ್ರಶಸ್ತಿಗಳಲ್ಲಿ ಉತ್ತಮ ವಿದೇಶಿ ಭಾಷೆಯ ಚಿತ್ರ ಎನ್ನುವ ವಿಭಾಗಕ್ಕೆ ಭಾರತದ ಒಂದು ಪ್ರವೇಶವನ್ನಾಗಿ ಕೂಡ ಕಳಿಸಲಾಗಿತ್ತು. ಇದಲ್ಲದೆ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಈ ಚಿತ್ರಕ್ಕೆ ಶ್ರೇಷ್ಠ ಕಥೆ ಹಾಗೂ ನರ್ಗಿಸ್ ಅವರ ಹೆಸರಿನಲ್ಲಿ ಕೊಡಮಾಡುವಂಥ ಒಂದು ರಾಷ್ಟ್ರೀಯ ಭಾವೈಕ್ಯತಾ ವಿಶೇಷ ಪ್ರಶಸ್ತಿ ಕೂಡ ಈ ಚಿತ್ರಕ್ಕೆ ಲಭ್ಯವಾಗಿದೆ. ಇದಲ್ಲದೆ ಗರಂ ಹವಾ 3 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಕೂಡ ತನ್ನ ಮುಡಿಗೇರಿಸಿಕೊಂಡಿದೆ. ಇದಾದ ಮೇಲೆ MS ಸತ್ಯು ಅವರು ತಾಯ್ನಾಡಿನ ಕಡೆ ಮುಖ ಮಾಡ್ತಾರೆ. 1977ರಲ್ಲಿ ಕನ್ನೇಶ್ವರ ರಾಮ ಚಿತ್ರವನ್ನು ಬೆಳ್ಳಿ ತೆರೆಗೆ ತರ್ತಾರೆ. ಕನ್ನೇಶ್ವರ ರಾಮ ಚಿತ್ರದಲ್ಲಿ ಹಿರಿಯ ಕಲಾವಿದರಾದ BV ಕಾರಂತ್ ಅವರು, ಶಬಾನಾ ಅಜ್ಮಿ, ಅಮೋಲ್ ಪಾಲೇಕರ್, ಅನಂತ್ ನಾಗ್ ಹೀಗೆ ಒಂದು ಅದ್ಭುತವಾದ ತಾರಾಗಣವನ್ನು ಇಟ್ಕೊಂಡೇ ಸಿನಿಮಾ ಮಾಡ್ತಾರೆ. ಶಿವಮೊಗ್ಗ ಪ್ರದೇಶದಲ್ಲಿ ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ಒಬ್ಬ ದರೋಡೆಕೋರ ಎಂದೇ ಹೆಸರಾದಂಥವನು ಕನ್ನೇಶ್ವರ ರಾಮ. ಆದರೆ ಬ್ರಿಟಿಷರ ಪಾಲಿಗೆ ಮಾತ್ರ ಆತ ಒಬ್ಬ ದರೋಡೆಕೋರ, ಆದರೆ ಜನರ ಪಾಲಿಗೆ ಅವನೊಬ್ಬ ಜನನಾಯಕ. ಆತನ ಕಥೆಯನ್ನು MS ಸತ್ಯು ಅವರು ಬೆಳ್ಳಿ ತೆರೆಗೆ ತರ್ತಾರೆ. ಆದರೆ ಆ ಚಿತ್ರ ಅಂತಹ ಒಂದು ಕಥಾವಸ್ತುಗೆ ಬೇಕಾದಂತಹ ಒಂದು ಟ್ರೀಟ್ಮೆಂಟನ್ನು ಕೊಡಲಿಲ್ಲವಾಗಿ ವ್ಯಾಪಾರಿ ದೃಷ್ಟಿಯಿಂದ ಸೋಲುತ್ತೆ. ಜೊತೆಗೆ ಆ ಚಿತ್ರದ ನಿರ್ಮಾಪಕರು ಆ ಚಿತ್ರಕ್ಕಾಗಿ ಬಹಳಷ್ಟು ಹಣವನ್ನು ವ್ಯಯ ಮಾಡಿ ಅದನ್ನು ಕಳ್ಕೊಂಡ್ರು ಅನ್ನುವಂಥ ಒಂದು ಗಾಳಿ ಸುದ್ದಿ ಕೂಡ ಇದೆ. ಕನ್ನೇಶ್ವರ ರಾಮ ಕಥೆ ಏನೋ ಚೆನ್ನಾಗೇ ಇದೆ, ಆದರೆ MS ಸತ್ಯು ಅವರು ಹಿಂದಿ ಚಿತ್ರರಂಗದಿಂದ ಬಂದಿದ್ದರಿಂದ ಅಲ್ಲಿಯ ಖರ್ಚು ವೆಚ್ಚಗಳ ಒಂದು ಲೆಕ್ಕಾಚಾರದಲ್ಲಿಯೇ ಇಲ್ಲಿ ಖರ್ಚು ವೆಚ್ಚಗಳನ್ನು ಮಾಡಿಸಿದ್ರಿಂದಾಗಿ ಶಬಾನಾ ಅಜ್ಮಿ, ಅಮೋಲ್ ಪಾಲೇಕರ್ ಅವರಂಥ ಕಲಾವಿದರನ್ನು ಕರೆಸಿದ್ದರಿಂದ, ತಂತ್ರಜ್ಞರು ಕೂಡ ಮುಂಬೈನಿಂದ ಬಂದವರಾದ್ದರಿಂದ ಆ ಚಿತ್ರಕ್ಕೆ ಹೆಚ್ಚು ಹಣ ಖರ್ಚಾಗಿರಬಹುದು. ಆ ಹಣವನ್ನು ಹಿಂತಿರುಗಿ ಪಡೆಯುವಲ್ಲಿ ಸತ್ಯು ಅವರು ವಿಫಲರಾಗ್ತಾರೆ. ಅದರಿಂದಾಗಿ ನಿರ್ಮಾಪಕರಿಗೆ ಸಾಕಷ್ಟು ನಷ್ಟವಾಗುತ್ತೆ. ಇದಾದ ಮೇಲೆ 1978ರಲ್ಲಿ ಸತ್ಯು ಅವರು ಚಿತೆಗೂ ಚಿಂತೆ ಚಿತ್ರವನ್ನು ತೆರೆಗೆ ತರ್ತಾರೆ. ಅದೊಂದು ವಿಶಿಷ್ಟವಾದ ಚಿತ್ರ. ಒಂದು ಸ್ವತಂತ್ರ ರಾಜ್ಯ, ಅಲ್ಲಿ ಒಂದು ಚಿತ್ರ ನಿರ್ಮಾಣದ ಹಿನ್ನೆಲೆಯಲ್ಲಿ ಚಲನಚಿತ್ರರಂಗದಲ್ಲಿ ಏನೆಲ್ಲ ಅಪಸವ್ಯಗಳಿದೆ ಅನ್ನೋದನ್ನು ವಿಡಂಬನಾತ್ಮಕವಾಗಿ ತೋರಿಸಿದಂಥ ಒಂದು ಚಿತ್ರ. ಆದರೆ ಚಿತ್ರದ ಕಥೆ ಚೆನ್ನಾಗಿದ್ದರೂ ಸಹ ಅದನ್ನು ನಿರೂಪಣೆ ಮಾಡುವಲ್ಲಿ MS ಸತ್ಯು ಅವರು ಸೋಲ್ತಾರೆ. ಹಾಗಾಗಿ ಇತ್ತ ಒಂದು ಕಲಾತ್ಮಕ ಚಿತ್ರವೂ ಆಗದೆ, ಅತ್ತ ಒಂದು ಕಮರ್ಷಿಯಲ್ ಚಿತ್ರವೂ ಆಗದೆ, ಚಿತೆಗೂ ಚಿಂತೆ ಒಂದು ರೀತಿಯಲ್ಲಿ ಎಡಬಿಡಂಗಿ ಚಿತ್ರವಾಗುತ್ತೆ. ಈ 2 ಸೋಲುಗಳ ನಂತರ 1982ರಲ್ಲಿ ಬರ ಚಿತ್ರವನ್ನು MS ಸತ್ಯು ಅವರು ನಿರ್ದೇಶನ ಮಾಡ್ತಾರೆ. ಆ ಚಿತ್ರ ಕನ್ನಡದಲ್ಲಿ ಇವತ್ತಿಗೂ ಒಂದು ಯಶಸ್ವಿ ಚಿತ್ರವಾಗಿ ನಿರೂಪಣೆಯ ದೃಷ್ಟಿಯಿಂದ ಹಾಗೂ ಪ್ರಶಸ್ತಿಗಳ ದೃಷ್ಟಿಯಿಂದ, ಗಳಿಕೆಯ ದೃಷ್ಟಿಯಿಂದ ಕೂಡ ಒಂದು ಮೈಲಿಗಲ್ಲಾಗಿ ನಿಂತಿದೆ. ಬರ ಚಿತ್ರಕ್ಕೆ ಆ ವರ್ಷದ ಶ್ರೇಷ್ಠ ಚಿತ್ರ ಎನ್ನುವ ಪ್ರಶಸ್ತಿಯ ಜೊತೆಯಲ್ಲಿ MS ಸತ್ಯು ಅವರಿಗೆ ಶ್ರೇಷ್ಠ ನಿರ್ದೇಶಕ ಎನ್ನುವ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ. ಇದೇ ಚಿತ್ರವನ್ನು ಹಿಂದಿಯಲ್ಲಿ ಸೂಖ ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ. ಅಲ್ಲಿ ಆ ಚಿತ್ರಕ್ಕೆ ಸಹ ನರ್ಗಿಸ್ ಅವರ ಹೆಸರಿನಲ್ಲಿ ಕೊಡಮಾಡುವಂಥ ಒಂದು ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಶಸ್ತಿ ಲಭ್ಯವಾಗುತ್ತೆ. ಚಲನಚಿತ್ರಗಳಿಗೆ ಪಡೆದಿರುವ ಈ ಪ್ರಶಸ್ತಿಗಳಲ್ಲದೆ 1975ರಲ್ಲಿ MS ಸತ್ಯು ಅವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಮಾಡುತ್ತೆ. 1994ರಲ್ಲಿ ಸಂಗೀತ ನಾಟಕ ಅಕಾಡೆಮಿಯವರು ಅವರ ಕಲಾ ನಿರ್ದೇಶನವನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಡ್ತಾರೆ. 2014ರಲ್ಲಿ ಇದೇ ಸಂಗೀತ ನಾಟಕ ಅಕಾಡೆಮಿಯು ರಂಗಭೂಮಿಯ ಸೇವೆಗಾಗಿ ಕೊಡಮಾಡುವ ಪ್ರಶಸ್ತಿಯನ್ನು ಕೂಡ MS ಸತ್ಯು ಅವರಿಗೆ ಕೊಡಮಾಡುತ್ತೆ. ಈ ಚಿತ್ರಗಳಲ್ಲದೆ 1994ರಲ್ಲಿ ಗಳಿಗೆ, 1999ರಲ್ಲಿ ಕೊಟ್ಟ ಹಾಗೂ 2009ರಲ್ಲಿ ದೇವದಾಸಿ ಪದ್ಧತಿಯ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಚಿತ್ರ ಇಜ್ಜೋಡು, ಈ ಚಿತ್ರಗಳನ್ನು ಕೂಡ MS ಸತ್ಯು ಅವರು ನಿರ್ದೇಶನ ಮಾಡಿದ್ದಾರೆ. ಈ ರಂಗಭೂಮಿ ಸಾಧನೆ ಹಾಗೂ ಚಲನಚಿತ್ರಗಳಲ್ಲಿ MS ಸತ್ಯು ಅವರು ಸಾಧಿಸಿರುವುದಕ್ಕಿಂತ ಹೆಚ್ಚಾಗಿ 2013ರಲ್ಲಿ ಗೂಗಲ್ ರಿಯೂನಿಯನ್ ಎನ್ನುವ ಒಂದು ಆ್ಯಡ್ ಫಿಲಮ್ ಬರುತ್ತೆ. ಅದರಲ್ಲಿ
ಒಬ್ಬ ಪಾಕಿಸ್ತಾನಿ ಪ್ರಜೆ ಯೂಸುಫ್ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ. ಒಂದೇ ದೇಶವಾಗಿದ್ದಂಥ ಅಖಂಡ ಭಾರತದಲ್ಲಿ ಭಾರತದ ಭಾಗದಲ್ಲಿದ್ದಂಥ ಒಬ್ಬ ಬಾಲ್ಯ ಸ್ನೇಹಿತನನ್ನು ನೋಡೋದಕ್ಕೆ ಅವತ್ತಿನ ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಬರುವ ಒಂದು ಕಥಾನಕವನ್ನು ಹೊಂದಿದೆ. ಅದು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವೈರಲ್ ಆಗಿದ್ದಂಥ ಒಂದು ಚಿತ್ರ. ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದರೂ ಸಹ MS ಸತ್ಯು ಅವರು ಸಾಕಷ್ಟು ವಿಚಾರವಂತಿಕೆಯಿಂದ ಯೋಚನೆ ಮಾಡುವವರಾಗಿದ್ದರು. ಅವರು ವಿವಾಹವಾಗಿದ್ದು ಶಮಾ ಜೈದಿಯವರನ್ನು, ಅಂದರೆ ಅವರ ವಿವಾಹ ಕೂಡ ಒಂದು ಅಂತರ್ಧರ್ಮೀಯ ವಿವಾಹ. MS ಸತ್ಯು ಅವರು ತಮ್ಮ ಕೆಲಸದ ಜೊತೆಗೆ ವಿವಾದಗಳಿಂದ ಕೂಡ ಸಾಕಷ್ಟು ಹೆಸರನ್ನು ಪಡೆದಿರುವಂಥವರು. ಒಂದು ಸಂದರ್ಭದಲ್ಲಿ ಪತ್ರಕರ್ತರು ಹಾಗೂ ಅಭಿಮಾನಿಗಳು ರಾಜ್ಕುಮಾರ್ ಅವರನ್ನು ಕುರಿತಂತೆ MS ಸತ್ಯು ಅವರ ಅಭಿಪ್ರಾಯವನ್ನು ಕೇಳ್ತಾರೆ. ಆಗ MS ಸತ್ಯು ಅವರು ರಾಜ್ಕುಮಾರ್ ಅವರ ಬಗ್ಗೆ ಆಕ್ಷೇಪಾರ್ಹವಾಗಿ ಹಗುರವಾಗಿ ಮಾತಾಡಿದರು ಎನ್ನುವ ಕಾರಣಕ್ಕಾಗಿ ಅವರ ವಿರುದ್ಧ ಪ್ರತಿಭಟನೆಗಳು ಕೂಡ ನಡೆಯುತ್ತೆ. MS ಸತ್ಯು ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಪೊಲೀಸರಿಗೆ ಕೂಡ ಒಂದು ಮನವಿ ಹೋಗುತ್ತೆ. ರಾಜ್ಕುಮಾರ್ ಅವರು ದಶಕಗಳ ಕಾಲ ಚಿತ್ರರಂಗದಲ್ಲಿದ್ದರೂ ಕೂಡ ಅವರ ಕಾಲದಲ್ಲಿಯೇ ಈ ಒಂದು ಹೊಸ ಅಲೆಯ ಚಿತ್ರಗಳ ಒಂದು ಪರಂಪರೆ ಆರಂಭವಾಗಿ ಪ್ರಶಸ್ತಿಗಳ ವಿಭಾಗದಲ್ಲಿ ಎಷ್ಟೋ ಬಾರಿ ರಾಜ್ಕುಮಾರ್ ಅವರ ಶ್ರೇಷ್ಠ ಚಿತ್ರಗಳಿಗೆ ಪ್ರಶಸ್ತಿ ಸಿಗದೇ ಇರುವಂಥ ಉದಾಹರಣೆಗಳನ್ನು ಕೂಡ ನಾವು ಕೆಲವು ಸಂಚಿಕೆಗಳಲ್ಲಿ ಹೇಳಿದ್ದೀವಿ. ಅಂದರೆ ಸರ್ಕಾರ ಕೂಡ ತಾನು ಕೊಡಮಾಡುವ ಪ್ರಶಸ್ತಿಗಳಲ್ಲಿ ಈ ಹೊಸ ಅಲೆಯ ಚಿತ್ರಗಳನ್ನು ಬೆಂಬಲಿಸಬೇಕು ಅನ್ನುವ ಕಾರಣಕ್ಕಾಗಿ ಎಷ್ಟೋ ಚಿತ್ರಗಳು ಅರೆಬೆಂದ ಚಿತ್ರಗಳಾಗಿದ್ದರೂ ಕೂಡ ಅದಕ್ಕೆ ಒಂದು ಪ್ರಶಸ್ತಿಯನ್ನು ಕೊಡುವ ಮೂಲಕ ಬೆಂಬಲವನ್ನು ಸೂಚಿಸಿರುವಂಥ ಉದಾಹರಣೆಗಳಿದೆ. ಹೀಗಿದ್ದರೂ ಸಹ ರಾಜ್ಕುಮಾರ್ ಅವರಾದಿಯಾಗಿ ಅವತ್ತಿನ ಕಾಲದ ಯಾವ ಕಮರ್ಷಿಯಲ್ ಕಲಾವಿದರೂ ಕೂಡ ಹೊಸ ಅಲೆಯ ಚಿತ್ರಗಳ ಬಗ್ಗೆ ಯಾವುದೇ ಒಂದು ಅಪಸ್ವರವನ್ನು ಎತ್ತಿರಲಿಲ್ಲ. ಅವರ ಪಾಡು ಅವರಿಗೆ, ನಮ್ಮ ಪಾಡು ನಮಗೆ ಅಂತ ಹೇಳಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ಈ ಆರ್ಟ್ ಫಿಲಮ್ ಅಂದರೆ ಹೊಸ ಅಲೆಯ ಚಿತ್ರಗಳನ್ನು ಮಾಡ್ತಾ ಇದ್ದಂಥ ಅನೇಕರಿಗೆ ರಾಜ್ಕುಮಾರ್ ಅವರು ಸೇರಿದಂತೆ ಅನೇಕ ವ್ಯಾಪಾರಿ ಕಲಾವಿದರ ಬಗ್ಗೆ, ನಿರ್ದೇಶಕರ ಬಗ್ಗೆ, ಆ ಚಿತ್ರಗಳ ಬಗ್ಗೆ ಒಂದು ಅಸಮಾಧಾನ ಇತ್ತು. ಅದನ್ನು ಅವರು ಆಗಾಗ ಹೊರ ಹಾಕ್ತಾಯಿದ್ರು. ಅದಕ್ಕಾಗಿ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಅನುಭವಿಸ್ತಾ ಇದ್ದರು. ನಮ್ಮ MS ಸತ್ಯು ಅವರು ಕೂಡ ಅನಗತ್ಯವಾಗಿ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡಿದ್ರಿಂದಾಗಿ ಇಂಥದ್ದೊಂದು ವಿರೋಧವನ್ನು ಎದುರಿಸಬೇಕಾಯಿತು. ಇವತ್ತು 94ನೇ ವಯಸ್ಸಿನಲ್ಲಿ ತಮ್ಮ ವಿಶ್ರಾಂತ ಜೀವನದ ಸಂಜೆಯನ್ನು ಮೈಸೂರಿನಲ್ಲಿ MS ಸತ್ಯು ಅವರು ಕಳೀತಾ ಇದ್ದಾರೆ. ಇದೇ ರೀತಿಯಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂಥ ಕನ್ನಡಿಗರ ಬಗ್ಗೆ ಹಾಗೂ ಕನ್ನಡ ಚಿತ್ರರಂಗದ ಎಲೆಮರೆಯ ಕಾಯಿಗಳ ಬಗ್ಗೆ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ನಮ್ಮ ಈ ಸಂಚಿಕೆಗಳು ಮುಂದುವರಿಯುತ್ತಾ ಹೋಗುತ್ತೆ. ನಮಸ್ಕಾರ.